ಆತ್ಮೀಯ ನನ್ನ ಎಲ್ಲ ಮಿತ್ರರಿಗೂ, ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ, ನನ್ನ ಎಲ್ಲ ವೀಕ್ಷಿಸಿರುವಂತಕ್ಕಂತಹ ವೀಕ್ಷಕರಿಗೂ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಸ್ಯ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ನೋಡ್ತಾ ಇರುವಂತ ಸಸ್ಯ ಇದು ಕುದುನೆ ಅಂತ ಹೇಳಿ, ಅಂತಂದ್ರೆ ಬದನೆಕಾಯಿ ಜಾತಿಗೆ ಸೇರಿರುವಂತ ಸಸ್ಯ ಇದು. ಸೇಮ್ ಎಲೆಗಳು ನೋಡಿ, ಬದನೆ ಎಲೆ ಹೇಗೆ ಬರುತ್ತೆ ಹಾಗೆ ಇದೆ, ಸ್ವಲ್ಪ ಮುಳ್ಳಿಂದ ಕೂಡಿರುತ್ತೆ, ಮುಳ್ಳಿರುತ್ತೆ. ಈ ಕಾಯಿ ಅಂತೂ ಬಹಳ ಚಿಕ್ಕದಾಗಿರುತ್ತೆ. ಒಳ್ಳೆ ಈ ಕಾಯಿ ನೋಡಿದ್ರೆ ನಿಮಗೆ ಇದು ಬದನೆ ಗಿಡ ಅಂತ ಅನ್ಸದೆ, ಅಂದ್ರೆ ಬದನೆಕಾಯಿಗೆ ಸೋದರ ಸಂಬಂಧಿ ಗಿಡ ಅಂತ ಅನ್ಸೋದಿಲ್ಲ, ಆ ತರ ಇರುತ್ತೆ. ಇದು ಕಾಯಿ ಗಿಡದಲ್ಲಿ ಎಲ್ಲ ಬಲ್ತಿರೋದ್ರಿಂದ ನಾವ್ ಇದನ್ನ ಅಡಿಗೆ ಉಪಯೋಗಿಸೋದ್ ಕಷ್ಟ. ಸ್ವಲ್ಪ ಎಳೆ ಕಾಯಿ ಇದ್ರೆ ಇದನ್ನ ಸಾರು ಮಾಡೋದುಂಟು, ಸಾಂಬಾರ್ ಮಾಡುವುದುಂಟು, ಗೊಜ್ಜು ಮಾಡುವುದುಂಟು. ಹೀಗೆ ಇದನ್ನ ತರಕಾರಿಗೆ ಪರ್ಯಾಯವಾಗಿ ಕೂಡ ಬಳಸೋದನ್ನ ನಾವು ನೋಡ್ತೀವಿ. ಮಾರ್ಕೆಟ್ ನಲ್ಲಿ ಹೋಗ್ತೇವೆ ತರಕಾರಿ ಕೊಂಡ್ಕೊಳ್ಳಿಕ್ಕೆ, ತರಕಾರಿ ಯಾವಾಗ ದುಬಾರಿ ಆಗಿರುತ್ತೆ ಅಂತ ಸಮಯದಲ್ಲಿ ಇದನ್ನ ಬಳಸಬಹುದು. ಅಂದ್ರೆ ಇದು ಏನೋ ಆರೈಕೆ ಬೇಕಾಗಿಲ್ಲ. ಸಾಮಾನ್ಯವಾಗಿ ಎಲ್ಲಾರ ಒಂದು ಖಾಲಿ ಸೈಟ್ಗಳಲ್ಲೋ, ಖಾಲಿ ಜಾಗದಲ್ಲೋ, ರಸ್ತೆ ಬದಿನಲ್ಲೋ ತನಗೆ ತಾನೇ ಬೆಳೆದಿರುವಂತಕ್ಕಂಥ ಸಸ್ಯ ಇದು. ಒಳ್ಳೆ ತಿಪ್ಪೆ ಮಾದರಿಯಲ್ಲಿ ತನಗೆ ತಾನೇ ಬೆಳೆದಿರುತ್ತೆ. ಇದನ್ನ ಗುರುತಿಸಿ ಇದನ್ನ ಸಾಂಬಾರಿಗೆ ಬಳಸೋದು, ಉಪಯೋಗಿಸ್ಕೋಬಹುದು. ತಮಿಳ್ನಾಡು ಕಡೆ ಜಾಸ್ತಿ ಬಳಸ್ತಾರೆ ಅಂತ ನಾನು ಕೇಳಿದ್ದೀನಿ. ಹೂಗಳು ನೋಡಿ ತುಂಬಾ ಚೆನ್ನಾಗಿದೆ, ಸೊಗಸಾಗಿದೆ ಹೂ ನೋಡ್ಲಿಕ್ಕೆ. ತಕ್ಕ ಮಟ್ಟಕ್ಕೆ ಸ್ವಲ್ಪ ಪರಿಮಳನೂ ಇದೆ. ಹೂವು ಬಹಳ ಸುಂದರವಾಗಿದೆ. ಇದನ್ನ ಅಡಿಗೆದಲ್ಲಿ ತುಂಬಾ ಸೊಗಸಾಗಿ ಬಳಸ್ಬೋದು. ನಾನು ಕೂಡ ಇದನ್ನ 2-3 ಸಲ ಪ್ರಯೋಗ ಮಾಡಿ ಇದ್ರಲ್ಲಿ ಗೊಜ್ಜು ಮಾಡಿದೀನಿ, ಸಾಂಬಾರ್ ಮಾಡಿದೀನಿ. ತುಂಬಾ ಸೊಗಸಾಗಿರುತ್ತೆ. ರುಚಿ ಅಂತೂ ತುಂಬಾ ಸುಂದರವಾಗಿರುತ್ತೆ. ರುಚಿ ಅಂತೂ ಅದರದ ಅಡಿಗೆ ಮಾಡಿ ನೋಡಿದವ್ರಿಗೆ ಗೊತ್ತು. ಅಂದ್ರೆ ನಾನ್ ನಿಮ್ಗೆ ಹೇಳ್ತಾ ಇರೋದು ಏನಂತಂದ್ರೆ, ಯಾವಾಗ ತರಕಾರಿ ಬೆಲೆ ಗಗನಕ್ಕೇರಿರುತ್ತೆ, ಬೀನ್ಸೋ, ಕ್ಯಾರೆಟೋ ಅಥವಾ ನೀವು ಇಷ್ಟಪಡುವಂತ ತರಕಾರಿ ಗಗನಕ್ಕೆ ಏರಿರುತ್ತೆ, ಅಂತ ಸಂದರ್ಭದಲ್ಲಿ ಈ ರೀತಿಯ ಸಿಗುವಂತ ನೈಸರ್ಗಿಕವಾಗಿ ನಮಗೆ ಪುಸ್ಕಟ್ಟೆ ಸಿಗುವಂತಕ್ಕಂತ ಅದನ್ನ ಬಳಸಿ ಅಂತ ಹೇಳ್ತಾ, ಒಂದು ಇವತ್ತಿನ ನಮ್ಮ ಮೈಸೂರಿನಲ್ಲಿ ಏನಾಗ್ತಿದೆ, ಎಲ್ಲೋ 4-6 ಕಡೆ ಹುಲಿ ಬಂತು, ಚಿರತೆ ಬಂತು ಅಂತ ಹೇಳಿ ಮೈಸೂರಿನಲ್ಲಿ ಇರೋಂತ ಸ್ವಲ್ಪ ಕುರುಚಲು ವಾತಾವರಣ ಏನಿದೆ, ಖಾಲಿ ಸೈಟ್ನು ಕೂಡ ಅದನ್ನ ನೆಲಸಮ ಮಾಡಿ ಬಹಳ ಒಂದ್ ರೀತಿಯ ಗಿಡ ಮರಗಳು ಇಲ್ದಾರ ಹಾಗೆ ಮಾಡ್ತಾ ಇರುವಂತಕ್ಕಂಥದ್ದು ವಿಪರ್ಯಾಸ. ನಾನ್ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಆ ಭಾಗ್ಯ ಈ ಭಾಗ್ಯಕ್ಕೆಲ್ಲ ಹಣ ಹಂಚಲಿಕ್ಕೆ ಹಣಕಾಸು ತುಂಬಾ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತು. ನೀವು ತುಂಬಾ ದಿನೇ ಬಡವರಾಗ್ತಿದ್ದೀರ ಅಂತ ಗೊತ್ತು. ಇಂಥ ಲೇಔಟ್ ಮಾಡ್ತಾರಲ್ಲ, ಈಗ ಅನಗತ್ಯವಾಗಿ ಮರಗಳನ್ನ ಕಡ್ದ ತಾವು ಹಣ ಮಾಡ್ಕೊಂಡು, ದುಪ್ಪಟ್ಟು ಹಣ ಮಾಡ್ಕೊಂಡು ಹೋಗ್ತಾರಲ್ಲ, ಚೆನ್ನಾಗಿ ಜೋಬ್ಗೆ ಹಾಕೊಂಡು ಹೋಗ್ತಾರಲ್ಲ, ಅಂತವ್ರ ಹತ್ರ ನೀವು ಯಾಕೆ ಇಷ್ಟು ಮರ ಕಡೋದಕ್ಕೆ ಇಷ್ಟಿಷ್ಟು ಲಕ್ಷ ಕಟ್ಟಿ ಅಂತ ದಂಡ ವಿಧಿಸ್ಬಾರ್ದು ಅಂತ ನನ್ನದೊಂದು ಸಲಹೆ. ಸಾಕಷ್ಟು ನಮ್ಮ ಮೈಸೂರಿನಲ್ಲಿ ಇತ್ತೀಚೆಗೆ ಚಿರತೆ ದಾಳಿ ಆಗ್ತಿದೆ, ಚಿರತೆ ಬರ್ತಿದೆ ಅಂತ ಹೇಳಿ ಎದ್ರಿ ಸಿಕ್ಕಾಪಟ್ಟೆ ಮರಗಳನ್ನ ಕಡಿತಾ ಇದ್ದಾರೆ. ಸ್ವಾಮಿ, ಲೇಔಟ್ ಅಂದಾಗ ಮಾಡಿದ್ದಾರೆ ಅಂತಂದ್ರೆ, ಲೇಔಟ್ ಮಾಡಿದ ಮಾರನೇ ದಿನನೇ ಯಾರು ಬಂದು ಮನೆ ಕಟ್ಟಲ್ಲ. ಈಗ ನಾವು ಜಾಗದಲ್ಲಿ ವಾಸ ಮಾಡ್ತಿದೀವಿ, ನಾವು ಇದನ್ನ ಸೈಟ್ ಕೊಂಡ್ಕೊಂಡು 20 ವರ್ಷ ಆಯ್ತು. ನಾವು ಕೊಂಡ್ಕೊಂಡು 20 ವರ್ಷ ನಂತರ ಮನೆ ಕಟ್ಟಿದೀವಿ. ನಮ್ಮ ಮನೆ ಬಿಟ್ರೆ ಸುತ್ತಮುತ್ತ 5 ಮನೆ ಇದೆ. ಪಕ್ಕದ ಸೈಟ್ ಅಂತಂದ್ರೆ ಯಾರು ನಾಳೆನೆ ಬಂದು ಕಟ್ಟಲ್ಲ ಸ್ವಾಮಿ ಮನೆನ. ಎಲ್ಲ ಸಾಕಷ್ಟು ಮಡ್ಡಿ ಮರ ಇತ್ತು. ಎಲ್ಲದಕ್ಕಿಂತ ಅಪರೂಪ ಮೈಸೂರಿನಲ್ಲಿ ಅಪರೂಪ ಅಂತಂದ್ರೆ ಟಾಟಿಲಿಂಗ್ ಮರ ಇತ್ತು, ಪಾಮ್ ಮರ ತುಂಬಾ ಸುಂದರವಾಗಿ ಬೆಳೆದಿತ್ತು. ಅದನ್ನೆಲ್ಲ ಕೊಡ್ಲಿ ಪೆಟ್ಟು ಮಾಡಿ ಹೋದಂತ ಲೇಔಟ್ ಪಿಶಾಚಿಗಳಿಗೆ ನಾನು ಹೇಳೋದಿಷ್ಟೇನೆ, ಚೆನ್ನಾಗಿ ಅವ್ರ ಹತ್ರ ದುಡ್ಡು ವಸೂಲು ಮಾಡಿ ಸರ್ಕಾರದವ್ರೆ ಅವರಿಗೆ ಪಾಠ ಕಲಿಸ್ಬೇಕು. ಏನು ಪ್ರಕೃತಿ ಉಳಿಸಿ ಅಂತ ನಾವು ದಿನೇ ಬಡ್ಕೋತೀವಿ, ಅವರೆಲ್ಲ ಹಾಳು ಮಾಡಿ ಹೋಗ್ತಾ ಇದ್ದಾರೆ. ಕೇವಲ ಮರ ಕಡಿಯೋದಲ್ಲ, ತದ್ವಾ ಮರ ಕಡ್ದಿರೋದನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಗುಡ್ಡೆ ಹಾಕಿ ಬೆಂಕಿ ಹಚ್ತಾರೆ. ಅರಣ್ಯ ಇಲಾಖೆಯವರು ಇತ್ತೀಚೆಗೆ ನಮ್ಮ ಲೇಔಟ್ ಅಲ್ಲೂ ಕೂಡ ಸಾಕಷ್ಟು ಮರಗಳನ್ನ ಬೀದಿ ಬದಿ ನೆಟ್ಟಿ ಅದನ್ನ ಇಬ್ರು ಅರಣ್ಯ ಕಾವಲುಗಾರನ ಇಟ್ಟು ಅದನ್ನ ಪ್ರತಿನಿತ್ಯ ನೀರ್ ಹಾಕಿಸ್ತಿದ್ದಾರೆ. ಅದಕ್ಕೆ ಆರೈಕೆ ಮಾಡಿ ಚೆನ್ನಾಗಿ ಬೆಳೆಸ್ತಿದ್ದಾರೆ. ಒಂದು ಖುಷಿ ಆಗುತ್ತೆ. ಈ ಲೇಔಟ್ ಪಿಶಾಚಿಗಳು ಮಾಡೋ ಕೆಲಸ ನೋಡಿದ್ರೆ ತುಂಬಾ ಹೊಲಸು. ಅವ್ರ ಹಾಕ ಬೆಂಕಿಯಿಂದ ಅವ್ರ ನೆಟ್ಟಿರೋ ಗಿಡಗಳೆಲ್ಲ ಹಾಳಾಗಿದೆ. ಇಲ್ಲಿ ನಾವು ಏನು ರೈತ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಿರತೆ ಬಂತು, ಹುಲಿ ಬಂತು ಅಂತ ಹೇಳಿ ಏನೋ ಗಲಾಟೆ ಮಾಡಿ ಸಸ್ಯ ಸಂಪತ್ನ ಮೈಸೂರಿನಲ್ಲಿರೋ ಅಲ್ಪ ಸ್ವಲ್ಪ ಮರಗಳನ್ನ ಹಾಳು ಮಾಡುವಂತ
ಪರಿಸ್ಥಿತಿ ಬಂದಿದೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ಮೈಸೂರಿಗೆ ಬನ್ನಿ, ಮೈಸೂರಿಗೆ ಬಂದು ಎಲ್ಲೆಲ್ಲಿ ಫೈನ್ ಹಾಕ್ಬೋದು ನಾನು ತೋರಿಸ್ತೀನಿ. ಇಂಥವ ಲೇಔಟ್ ಪಿಶಾಚಿ ಅಂತ ನಾನು ಬೆರಳು ಮಾಡಿ ತೋರಿಸ್ತೀನಿ. ಅಂತವ್ರಿಗೆಲ್ಲ ನೀವು ದಂಡ ವಸೂಲು ಮಾಡಿ ಹೋದಂತೆ ಏನಂತೀರಿ? ಎಲ್ಲರಿಗೂ ನಮಸ್ಕಾರ.